ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಈ ವಾರ ಯಾರು ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಹೋಗಿ ಯಾರು ಗೆಲ್ತಾರೆ ಅಂತ ನೋಡಬೇಕಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಒಂದೊಂದೇ ವಿಚಾರದಲ್ಲಿ ಮಾತಾಡ್ತಾ ಹೋಗೋಣ. ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಒಂದಾಗೋಣ ಅಂತ ನಾವು ಇವತ್ತೇ ಹೀಗೆ ಮಾಡಬೇಕು ಅಂತ ಉಂಟ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ರಕ್ಷಿತಾ ಪ್ರಕಾರ ಇವರು ಅಶ್ವಿನಿ ಗೌಡನೇ ಅಲ್ವಂತೆ. ಹೌದಾ? ನಿಜ ಹೇಳಿ ವೀಕ್ಷಕರೇ, ನಿಮಗೆ ಇವಾಗ ಅಶ್ವಿನಿ ಅವರು ಏನು ಆಟ ಆಡ್ತಿದ್ದಾರೆ ಆ ಆಟ ಇಷ್ಟ ಆಗ್ತಿದೆ ಅಂತ ಬಿಟ್ಟು ಈ ಕೆಲವು 2 ವಾರಗಳ ಹಿಂದೆ ಹೇಗಿದ್ರು, ಮತ್ತಿಲ್ಲಿ ಒಂದೊಂದು ಸತಿ ಒಬ್ಬೊಬ್ಬರಿಗೆ ಇಲ್ಲಿ ಯಾವ್ಯಾವ ಥರ ಮಾತಾಡ್ತಾರೆ. ರಘು ಅವ್ರನ್ನ ಒಂದ್ಸತಿ ನೋಡಿದ್ರೆ ರಘು ಅವ್ರ ಥರ ಇದ್ರು, ಆನಂತರ ಮಗು ಥರ ಕಾಣಿಸಿದ್ರು. ಇನ್ನೊಂದು ಸತಿ ಇಲ್ಲಿ 3ನೇ ಸತಿ ಬಂದು ನೋಡ್ತಾ ಇದ್ರೆ ಅಂದರೆ ಸ್ವಲ್ಪ ಹೊತ್ತಿಗೆ ಅವರಿಗೆ ಅವ್ರ ಒಪಿನಿಯನ್ ಇಲ್ಲಿ ಚೇಂಜ್ ಆಗುತ್ತೆ. ಒಬ್ಬರ ಮೇಲೆ ಇದು ಒಪಿನಿಯನ್ನು ಒಂದೇ ಥರ ಇಲ್ಲಿ ಇರೋದೇ ಇಲ್ಲ. ಅಟ್ಲೀಸ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ಇವಾಗ ನಾನು ಯಾರ ಬಗ್ಗೆ ಏನು ಮಾತಾಡ್ತಿದ್ದೀನಿ ಅಂತ ಕೂಡ ಇಲ್ಲಿ ಒಂದೊಂದು ಟೈಮ್ ಅಶ್ವಿನಿ ಅವ್ರಿಗೆ ಗೊತ್ತಾಗಲ್ಲ. ರಘು ಅವ್ರನ್ನ ಮಗು ಅದಾಗಿ ತಕ್ಷಣ ಅವ್ರನ್ನ ನೋಡಿದ್ರೆ ಸಾಕು ಅಸಹ್ಯ ಅಂತ ಅನ್ಸುತ್ತೆ ಅಂತಂದ್ಬಿಟ್ಟು ಹೇಳಿದ್ರು. ಸದ್ಯ ಈಗ ನೋಡಿ ಯಾವ ಥರ ಇಲ್ಲಿ ಚೇಂಜ್ ಆಗಿದ್ದಾರೆ. ರಕ್ಷಿತ್ ಅವ್ರಿಗೂ ಕೂಡ ಯಾವ ಥರ ಇಲ್ಲಿ ಅನಿಸಿದೆ ಅಂತಂದ್ಬಿಟ್ಟು ಫಸ್ಟಿಗೆ ಇಲ್ಲಿ ಟಾಸ್ಕ್ನ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಒಂದು ಟಾಸ್ಕ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಯಾರು ಹೊರಗಡೆ ಉಳಿತಾರೆ ಅಂತಂದ್ಬಿಟ್ಟು ಇವಾಗ ನಿನ್ನೆ ಏನೊಂದು 3 ಜನ 2 ಟೀಮ್ ಆದರೂ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ ಧ್ರುವಂತ್ ಅವ್ರ ಜೊತೆ ಅಶ್ವಿನಿ ಅವ್ರ ಜೊತೆ ಇಲ್ಲಿ ಆಡೋಕ್ಕೆ. ಆದರೂ ಕೂಡ ಕಾವ್ಯ ಅವ್ರು ಆಡಿದ್ರು, ಆ ಒಂದು ಗೇಮಲ್ಲಿ ಗೆದ್ದರು. ಯಾರಿಲ್ಲಿ ಹೊರಗಡೆ ಉಳ್ಕೊಂಡ್ರು ಅಂತ ಅಂದ್ಬಿಟ್ಟು ಗೊತ್ತಾಗಿರಲಿಲ್ಲ. ನಿನ್ನೆ ಈ ಒಂದು ಪ್ರೋಮೋ ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ತದೆ. ನೋಡಿ, ಇಲ್ಲಿ ರಘು ಅವರು ಮತ್ತು ರಾಶಿಕ್ ಅವರು ಇಬ್ಬರು ಇಲ್ಲಿ ಆಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ರಕ್ಷಿತಾ ಅವರು ಹೊರಗಡೆ ಉಳ್ಕೊಂಡಿದ್ದಾರೆ ಅಷ್ಟೇ. ಇವಾಗ ನೋಡಿ, ಇವರಿಬ್ಬರಿಗೆ ಒಂದು ಗೇಮ್ ಇದೆ, ರಘು ಅವ್ರಿಗೆ ಮತ್ತಿಲ್ಲಿ ರಾಶಿಕಾ ಅವ್ರಿಗೆ. ಇಲ್ಲಿ ಬಿಗ್ ಬಾಸ್ ಇರೋದೇನಪ್ಪ ಅಂತಂದರೆ, ಏಕಾಗ್ರತೆ ಕೆಡಿಸಿ ಇಬ್ಬರು ಸದಸ್ಯರು ಹಿಡಿದಿರುವ ಕಂಬವನ್ನು ಬಿಡುವಂತೆ ಮಾಡಬೇಕು ಅಂತಂದ್ಬಿಟ್ಟು. ಅಶ್ವಿನಿ ಅವರಂತೂ ಆಟ ಹಾಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಡಿ. ಖಂಡಿತವಾಗ್ಲೂ ಆಟ ಹಾಳು ಮಾಡಿರ್ತಾರೆ 100% ಇವನ್. ಯಾಕಂದರೆ ಅವರು ಗೆಲ್ಲಬೇಕಲ್ವ ಇಲ್ಲಿ. ಅದಕ್ಕೋಸ್ಕರ ನೀರೇನಿದೆ ಸೇಮ್ ಬಿಗ್ ಬಾಸ್ ಸೀಸನ್ 10 ಇದೇ ಥರ ಸೋಪ್ ನೀರೆಲ್ಲ ಹಾಕಿದ್ರು. ಬಟ್ ಇಲ್ಲಿ ನೀರನ್ನ ಇಲ್ಲಿ ಹಾಕ್ತಿದ್ದಾರೆ ಮಕ್ಕಳಿಗೆ. ಬಟ್ ಸ್ಪೆಕ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಆದರೂ ರಾಶಿಕ್ ಅವ್ರ ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ. ನಿನ್ನೆ ಅಷ್ಟೇ ಇಲ್ಲಿ ಇವ್ರಿಗೆ ಗಿಲ್ಲಿಯವ್ರಿಗೆ ಗೇಮ್ ಸೋತೋಗಿದ್ರು, ಅದಕ್ಕೆ ನೀನು ಈ ಥರ ಕೂತಿದ್ಯಾ ಹಾಗೆ ಹೀಗೆ ಅಂತ ಇಲ್ಲಿ ಮಾತಾಡಿದ್ರು. ಈಗ ನೋಡಿ, ಅದೆಲ್ಲ ಕರ್ಮ ರಿಟರ್ನ್ಸ್ ಅಂತ ಅಂದ್ಬಿಟ್ಟು ಈಗ ಅಶ್ವಿನಿ ಅವ್ರಿಗೆ ಜಾಸ್ತಿ ರಾಶಿಕ್ ಅವರು ಮತ್ತು ಇಲ್ಲಿ ರಘು ಅವ್ರನ್ನ ಕಂಡ್ರೆ ರಾಶಿಕ್ ಅವ್ರನ್ನ ಕಂಡ್ರೆ ಆಗಲ್ಲ. ಇವನ್ ಏನಕ್ಕೆ ಅಂತಂದರೆ ರಘು ಅವ್ರನ್ನ ಕಂಡ್ರು ಇವಾಗ ಆಗಲ್ಲ. ಬಟ್ ತುಂಬಾ ಹೇಟ್ ಮಾಡ್ತಿರೋದು ಯಾರನ್ನಪ್ಪ ಅಂತಂದರೆ ರಾಶಿಕ್ ಅವ್ರನ್ನ ಇಲ್ಲಿ ಹೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಇವನ್ ಇನ್ನೊಂದು ಕಡೆಯಿಂದ ನಾವು ಅಬ್ಸರ್ವ್ ಮಾಡಿದ್ರೆ ರಾಶಿಕ್ ಅವರು ಗೇಮ್ ಅಂತ ಬಂದಾಗ ಸಖತ್ತಾಗಿ ಆಡ್ತಾರೆ. ಫಸ್ಟ್ ಅವ್ರನ್ನ ಹೊರಗಡೆ ಇಟ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಜಾಸ್ತಿ ಅವ್ರಿಗೆ ಇಲ್ಲಿ ನೀರನ್ನ ಹಾಕ್ತಾಯಿದ್ರು. ಫಸ್ಟ್ ನೀರು ತೊಗೊಂಡು ಹಾಕ್ತಿರ್ಬೇಕಾದ್ರೆ ಅಶ್ವಿನಿ ಅವರು ಇಲ್ಲಿ ಕೇಳ್ತಾರೆ, ಹಾಯ್ ರಾಶಿಕಾ ಅವರೇ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಮತ್ತು ಆಟದ ಬರದಲ್ಲಿ ಯಾರೋ ವ್ಯಕ್ತಿತ್ವವನ್ನು ಕೆಳಗಡೆ ಇಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ನೋಡಿ, ಗಿಲ್ಲಿಯವರು ಡೈರೆಕ್ಟಾಗಿ ಅಶ್ವಿನಿ ಅವ್ರ ಹತ್ರ ಮಾತಾಡಲ್ಲ, ಏನನ್ನ ಆರೋಗ್ಯ ಎಲ್ಲ ವಿಚಾರಿಸ್ತಾ ಇದ್ದಾರಲ್ಲ ಅಂತ ಇಲ್ಲಿ ಕೇಳಿದ್ರು. ಅದು ರಘು ಅವ್ರಿಗೆ ಹೇಳಿದ್ರ ಇಲ್ಲಾಂದ್ರೆ ಅಶ್ವಿನಿ ಅವ್ರಿಗೆ ಹೇಳಿದ್ರೆ ಇಲ್ಲಿ ನೋಡಬೇಕು. ಯಾಕಂದರೆ ರಾಶಿಕ್ ಅವ್ರಿಗೆ ಇವ್ರು ಹೇಳಿದಳ ಹೇಗಿದ್ದೀರಾ ಅಂತಂದ್ಬಿಟ್ಟು ಕೇಳಿದಿಕ್ಕೇನೆ. ಅದು ಕೂಡ ಕರೆಕ್ಟ್. ಏನಾದರೂ ಒಂದು ಅವ್ರ ಏಕಾಗ್ರತೆನ ಕೆಡಿಸ್ಬಿಟ್ಟು ಆಟನ ಹಾಳು ಮಾಡಬೇಕು. ಅಶ್ವಿನಿ ಅವರಂತೂ ತುಂಬ ಚೆನ್ನಾಗಿ ಇಲ್ಲಿ ಹಾಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಇಲ್ಲಿ ಗೊತ್ತಿದೆ. ಅದಕ್ಕೆ ಜಾಸ್ತಿ ಅವ್ರು ಮಾತಾಡೋದಲ್ಲೇ ಪ್ರೋಮೋದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಏನೇನು ಮಾತಾಡಿದ್ದಾರೆ ನೋಡಬೇಕಾಗುತ್ತೆ. ರಾಶಿಕ್ ಅವರಂತೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಆದರೂ ಕೂಡ ನೀರು ಹಾಕ್ತಾ ಇರ್ತಾರಲ್ವ, ಸ್ವಲ್ಪ ತಡ್ಕೊಳ್ಳೋಕ್ಕೆ ಕಷ್ಟ. ಫೋರ್ಸ್ ಆಗಿ ಬಂದಾಗ ಸ್ವಲ್ಪ ಸ್ಪೆಕ್ಸ್ ಹಾಕಿದ್ರು ಕೂಡ ಮತ್ತೆ ಕೈ ಜರಿಯುತ್ತಲ್ವ, ಅದಕ್ಕೆ ಕಷ್ಟ ಕೂಡ ಇಲ್ಲಿ ಆಗಿದೆ. ಇದೆಲ್ಲ ಕೇಳಿಸ್ಕೊಂಡು ಇಲ್ಲಿ ರಕ್ಷಿತ್ ಅವ್ರಿಗೆ ಸುಮ್ಮನೆ ಇರೋಕ್ಕಾಗಿಲ್ಲ. ಅದಕ್ಕೆ ರಕ್ಷಿತ್ ಅವ್ರು ಇಲ್ಲಿ ಹೇಳ್ತಾರೆ, ಫಸ್ಟ್ ವೀಕಿಂದ ಟ್ರಬಲ್ ಮಾಡಿ ಬರುವ ಜನರು ಈಗ ಟ್ರಬಲ್ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದು ಕೂಡ ಕರೆಕ್ಟೇ ಅಲ್ವಾ? ಅಂದರೆ ಅಲ್ಲಿ ಸುಮಾರು ವರ್ಡ್ಸ್ಗಳು ಇಲ್ಲಿ ಮಾತಾಡಿರ್ತಾರೆ ಅಶ್ವಿನಿ ಅವರು. ಪ್ರೋಮೋದಲ್ಲಿ ಅಲ್ಲಲ್ಲಿ ಇಲ್ಲಿ ಕಟ್ ಮಾಡಿ ಹಾಕಿದಾಗ ಅಶ್ವಿನಿ ಅವರು ಏನೆಲ್ಲ ಮಾತಾಡಿರ್ಬೋದು ಅಂತ ಗೊತ್ತಾಗಲ್ಲ. ಆದರೆ ಇದರೆಲ್ಲ ಮಾಡಿದ್ದಾರೆ. ನಂಗೆ ಟ್ರಬಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ಏನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು, ಇದೊಂದು ಗೇಮ್ ಅಲ್ವಾ ಅಂತ ಇಲ್ಲಿ ಮಾತಾಡಿರ್ತಾರೆ. ಅದಕ್ಕೆ ರಕ್ಷಿತ್ ಅವರು ಕೂಡ ಇಲ್ಲಿ ಆ ಕಡೆಯಿಂದ ಹೇಳಿದ ತಕ್ಷಣ ಈ ಕಡೆಯಿಂದ ಟಾಂಗ್ ಕೂಡ ಕೊಡ್ತಾ ಇದ್ದಾರೆ. ಅಶ್ವಿನಿ ಅವರು ಹೇಳ್ತಾರೆ ನೋಡಿ ಅದಕ್ಕೆ, ಬಟ್ ನನ್ನ ವ್ಯಕ್ತಿತ್ವ ಅದಲ್ಲ, ರಿಯಲಿ ಸಾರಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ವ್ಯಕ್ತಿತ್ವನೇ ಅದಲ್ಲ, ಆಟ ಹಾಳು ಮಾಡೋದು ಅವ್ರ ವ್ಯಕ್ತಿತ್ವ ಅಲ್ಲ, ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಸಾರಿ ಅಂತ ಕೇಳ್ತಾರೆ. ಒಟ್ಟಿನಲ್ಲಿ ಆಟನ ಹಾಳು ಮಾಡಲೇಬೇಕು. ಆಟ ಅಂತ ಬಂದಾಗ ಆಟದ ರೀತಿಯಲ್ಲಿ ಆಡಲೇಬೇಕಲ್ವಾ, ಅದಕ್ಕೆ ಇಲ್ಲಿ ಆಡ್ತಾ ಇದ್ದಾರೆ. ರಕ್ಷಿತ್ ಅವ್ರು ನೋಡಿ ಇದನ್ನು ಹೇಳಿದ ತಕ್ಷಣನೇ ಒಳ್ಳೆ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ಒಳ್ಳೆ ಥರ ಆಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಅದನ್ನು ಮಾಡೋ ರೀತಿ ಟ್ರೈ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಒಳ್ಳೆಯವರಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ರು. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ, ಈಗಲಾದರೂ ಒಂದಾಗೋಣ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಏನು ಒಂದಾಗ್ತಾರೆ, ಆಲ್ರೆಡಿ ಮುಗಿದೇ ಹೋಗಿದೆ, ಇನ್ನು ನೆಕ್ಸ್ಟ್ ಗ್ರ್ಯಾಂಡ್ ಫಿನಾಲೆ ಇದೆ.
ಇವಾಗಂತೂ ಇಲ್ಲಿ ಧನುಷ್ ಅವ್ರನ್ನ ಬಿಟ್ಟರೆ ಎಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಯಾರಾದರೂ ಒಬ್ರು ಮನೆಗೆ ಹೋಗಲೇಬೇಕು. ಅದು ಬಿಟ್ಟು ಈಗಲಾದರೂ ಒಂದಾಗೋಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ರಾಶಿಕ್ ಅವ್ರು ಹೇಳ್ತಾರೆ, ಏನು ಒಂದಾಗೋದು, ಫಸ್ಟಿಂದನೂ ಕೂಡ ಮಾತಾಡ್ಕೊಂಡು ಬಂದರು. ಅದಾಗಿದ ತಕ್ಷಣ ಸ್ವಲ್ಪ ಇಬ್ಬರ ಮಧ್ಯೆಯಲ್ಲಿ ಬಿರುಕು ಅಂತ ಬಂತು. ಆಲ್ಮೋಸ್ಟ್ ಮತ್ತೆ ಮತ್ತೆ ಮಾತಾಡಿಸ್ಬೇಕು ಅಂತ ಹೋದಾಗ ಇಲ್ಲಿ ಏನಾದರೂ ಒಂದು ಅಶ್ವಿನಿ ಅವ್ರ ಕಡೆ ತಪ್ಪಾಗಿದೆ. ಅದಕ್ಕೆ ಇಲ್ಲಿ ರಾಶಿಕ್ ಅವ್ರಿಗೂ ಬೇಜಾರಾಗಿದೆ. ಇಲ್ಲಿ ಅವ್ರ ಹತ್ರ ಜಾಸ್ತಿ ಮಾತಾಡೋಕೆ ಹೋಗಿಲ್ಲ, ಬಿಟ್ಬಿಟ್ಟಿದ್ದಾರೆ. ಮೊನ್ನೆ ಅಷ್ಟೇ ನೋಡಿದ್ರಲ್ಲ ಯಾವ ರೀತಿ ಪಂಚ್ ಕೊಟ್ಟರು ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ತಕ್ಷಣ ನೋಡಿ ಅಶ್ವಿನಿ ಅವ್ರ ಹತ್ರ ಹೇಳಿದ್ರಲ್ಲ, ಈಗಲಾದರೂ ಕೂಡ ಒಂದಾಗೋಣ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಇಲ್ಲಿ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಅದಕ್ಕೆ ನಾವಿವತ್ತ ಹೀಗೆ ಮಾಡಬೇಕು, ಎಂತ ಉಂಟು ಗೊತ್ತಾ ಅಂತ ಅಂದ್ಬಿಟ್ಟು, ಅಂದರೆ ಮನಸ್ಸಲ್ಲಿ ಅವ್ರಿಗೆ ಎಂತ ಉಂಟು ಗೊತ್ತಾ, 2 ದಿವಸದಲ್ಲಿ ಚೇಂಜ್ ಆಗಬಹುದಾ, ಅಷ್ಟು ರಪ ಮುಖವಾಡ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಕರೆಕ್ಟ್ ಅಲ್ವಾ? ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅಶ್ವಿನಿ ಅವರು ಈ ಥರಣ ಅಂತ ಅಂದ್ಬಿಟ್ಟು. ಕೆಲವೊಬ್ಬರಿಗೆ ಕೆಲವೊಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನೋಡಿ ರಕ್ಷಿತ್ ಅವರು ಮೊನ್ನೆ ಅಷ್ಟೇ ಕ್ಯಾಪ್ಟನ್ ಯಾರಾಗಬೇಕು ಅಂತ ಕೇಳಿದ್ರೆ ಇಲ್ಲಿ ಅಶ್ವಿನಿ ಅವ್ರು ಆಗಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ, ಕಟ್ಟ ಕಡೆಯ ಕ್ಯಾಪ್ಟನ್ ಯಾರಾಗಬೇಕು ಅಂತ ಕೇಳಿದಾಗ ಈಗ ನೋಡಿದ್ರೆ ಅಶ್ವಿನಿ ಅವ್ರ ವಿರುದ್ಧನೇ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ರಾಶಿಕ್ ಅವ್ರಿಗೆ ಅಷ್ಟೊಂದು ಟಾರ್ಚರ್ ಮಾಡೋ ಥರ ಇಲ್ಲಿ ನೀರು ಹಾಕಿದ್ರ, ಅಥವಾ ಅಷ್ಟೊಂದು ಟಾರ್ಚರ್ ಆಗೋ ರೀತಿಯಲ್ಲಿ ರಕ್ಷಿತ್ ಅವ್ರ ಹತ್ರ ಇಲ್ಲಿ ಅಶ್ವಿನಿ ಅವರು ನಡ್ಕೊಂಡ್ರ, ಈ ರೀತಿ ಎಲ್ಲ ಇಲ್ಲಿ ಬಂದೇ ಬರುತ್ತೆ. ಕೆಲವೊಂದು ದಿವಸ ಇಲ್ಲಿ ಒಂದು ವೀಕು ಕೂಡ ಇಲ್ಲಿ ಆಗಿಲ್ಲ, ಕೆಲವೊಂದು ದಿವಸ ಆಗಿದ ತಕ್ಷಣ, ಒಂದು ದಿವಸ ಆಗಿದ ತಕ್ಷಣ ಎಷ್ಟೆಲ್ಲ ಇಲ್ಲಿ ಚೇಂಜ್ ಆಗಿದೆ ಅಂತಂದರೆ, ಇಲ್ಲಿ ಧನುಷ್ ಅವ್ರು ಈಗಷ್ಟೇ ಕ್ಯಾಪ್ಟನ್ ಆಗಿದ್ರು, ಅದಾಗಿದ ತಕ್ಷಣ ಅಶ್ವಿನಿ ಅವ್ರು ಇಲ್ಲ ಆಗಬೇಕು ಅಂತ ಹೇಳಿದ್ರು. ಅಯ್ಯೋ ನೀನು ಒಳ್ಳೆ ಮನಸ್ಸೋಳು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರೇ ರಕ್ಷಿತ್ ಅವ್ರನ್ನ ಇಲ್ಲಿ ಹಾಡಿ ಹೋಗ್ಲಿದ್ರು. ಆದರೆ ರಕ್ಷಿತ್ ಅವ್ರು ಯಾವ ಥರ ಇಲ್ಲಿ ಚೇಂಜ್ ಆಗಿದ್ದಾರೆ ನೋಡಿ. ಈ ಥರ ಚೇಂಜ್ ಆದಾಗ ಏನನ್ಸುತ್ತೆ ಅಂತಂದರೆ, ಇಲ್ಲಿ ರಕ್ಷಿತ್ ಅವ್ರು ಫೇಕಾ ಇಲ್ಲ ಅಂತಂದರೆ ಇಲ್ಲಿ ಅಶ್ವಿನಿ ಅವ್ರು ಫೇಕಾ, ಇಲ್ಲಿ ಯಾರು ಮಾತಾಡ್ತಿರೋದು ಕರೆಕ್ಟ್ ಆಗಿದೆ, ಯಾರು ಮಾತಾಡ್ತಿರೋದು ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಸುಮಾರು ಇಲ್ಲಿ ಯೋಚನೆಗಳು ಬರುತ್ತೆ. ಅದೇನೇ ಆದರೂ ಕೂಡ ಇಲ್ಲಿ ಪ್ರೋಮೋದಲ್ಲೇ ಗೊತ್ತಾಗಿದೆ. ಅಂದರೆ ಅಶ್ವಿನಿ ಅವರು ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ರಾಶಿಕ್ ಅವರು ಬಂದು ನಿಂತ್ಕೊಂಡಿದ್ದಾರೆ. ರಘು ಅವರು ಮತ್ತು ಇಲ್ಲಿ ರಾಶಿಕ್ ಅವರು ಏನು ಆಡ್ತಿದ್ರು, ಈ ಒಂದು ಗೇಮಲ್ಲಿ ರಾಶಿಕ್ ಅವರು ಸೋತಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈ ಕಡೆ ಬಂದಿದ್ದಾರೆ ಅಂದರೆ ಅದನ್ನು ಬಿಟ್ಬಿಟ್ಟು ಆಲ್ಮೋಸ್ಟು ಅಶ್ವಿನಿ ಅವರು ಗೆದ್ದಿದ್ದಾರೆ ರಾಶಿಕ್ ಅವ್ರನ್ನ ಹೊರಗಡೆ ಇಡೋದ್ರಲ್ಲಿ. ಇಲ್ಲಿ ನೀರು ಹಾಕ್ತಿದ್ದಾಗ ತುಂಬ ತಡ್ಕೊಳಕ್ಕಾಗಲ್ಲ, ಕೈ ಕೂಡ ಇಲ್ಲಿ ಜಾರುತ್ತೆ, ಏಕಾಗ್ರತೆ ಅಂತೂ ಇಲ್ಲಿ ಅವ್ರು ಅಷ್ಟು ಮಾತಾಡ್ತಿದ್ದಾರೆ ಅಂದರೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ. ಅದಕ್ಕೆ ಇಲ್ಲಿ ರಾಶಿಕ್ ಅವರು ಕೂಡ ಸೋತಿ ಈ ಕಡೆ ಬಂದಿದ್ದಾರೆ. ಈಗ ರಾಶಿಕ್ ಅವರು ಗೇಮಿಂದ ಹೊರಗಡೆ ಬಂದಿದ್ದಾರೆ ಅಂತ ಅಂದ್ರೆ ಟಿಕೆಟ್ ಟು ಫಿನಾಲೆ ರೌಂಡ್ ಏನಿತ್ತು ಅದರಿಂದ ಹೊರಗಡೆ ಬಂದಾಗಿದೆ. ಅಲ್ಲಿ ಗೊತ್ತಾಗ್ತಿದೆ ಪ್ರೋಮೋದಲ್ಲಿ ಅವ್ರು ನಿಂತಿದ್ದಾರೆ ಅಂತಂದ್ರೆ ಅವರು ಔಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ರಘು ಅವರು ಇಲ್ಲಿ ಸೇಫ್ ಆಗಿದ್ದಾರೆ. ಟಿಕೆಟ್ ಟು ಫಿನಾಲೆ ರೌಂಡ್ಗೆ ನೆಕ್ಸ್ಟ್ ಟಾಸ್ಕ್ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಟಿಕೆಟ್ ಟು ಫಿನಾಲೆ ರೌಂಡ್ ಅಂತಂದ್ರೆ ನೆಕ್ಸ್ಟ್ ಟಾಸ್ಕ್ ಅಷ್ಟೇ. ನೆಕ್ಸ್ಟ್ ಟಾಸ್ಕ್ ಇಲ್ಲಿ ರಘು ಅವ್ರಿಗೆ ಮತ್ತೆ ಇಲ್ಲಿ ಧ್ರುವಂತ್ ಅವ್ರಿಗೆ, ಅಶ್ವಿನಿ ಅವ್ರಿಗೆ, ಕಾವ್ಯ ಅವ್ರಿಗೆ 4 ಜನಕ್ಕೂ ಕೂಡ ಒಂದು ಗೇಮ್ ಅಂತೂ ಇಲ್ಲಿ ಕೊಟ್ಟೇ ಕೊಡ್ತಾರೆ. ಈ 4 ಜನದಲ್ಲಿ ಯಾರು ಗೆಲ್ತಾರೆ ಅವರು ನೆಕ್ಸ್ಟ್ ರೌಂಡ್ಗೆ ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ನೋಡಿ ಈ ವಾರ ಎಷ್ಟೆಲ್ಲ ಇಲ್ಲಿ ಗೇಮ್ ಕೊಟ್ಟರು ಅಂತಂದ್ರೆ ಸಖತ್ ಇಲ್ಲಿ ಡಿಫಿಕಲ್ಟ್ ಆಗಿ ಇಲ್ಲಿ ಇತ್ತು, ಆದರೂ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಬಂದ್ರು. ಇವನ್ ಫಸ್ಟ್ ಗೇಮೇ ಇಲ್ಲಿ ಸ್ಟಾರ್ಟ್ ಆಗಿದ್ದು ಧ್ರುವಂತ್ ಅವ್ರಿಗೆ ಮತ್ತಿಲ್ಲಿ ಇವ್ರಿಗೆ ಗಿಲ್ಲಿ ಅವ್ರಿಗೆ ಬಂದಿತ್ತು. ಅದಾಗಿದ ತಕ್ಷಣ ನೋಡಿ ಯಾವ ಥರ ಇಲ್ಲಿ ಗೇಮ್ ಕೊಟ್ಟರು ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಇಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಕೊಂಡಿರ್ತೀವಿ, ಅವ್ರು ಇಲ್ಲಿ ಗೆದ್ದಿರಲ್ಲ. ಅದೇ ರೀತಿ ಇಲ್ಲಿ ರಾಶಿಕ್ ಅವ್ರು ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ ನಾನಂತೂ. ರಾಶಿಕ್ ಅವ್ರು ಗೆದ್ದಿಲ್ಲ, ಹೊರಗಡೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಈಗ ಈ 4 ಜನಕ್ಕೂ ಏಮ್ ಗೇಮ್ ಕೊಡ್ತಾರೆ. ಈಗ ರಘು ಅವರು ಮತ್ತಿಲ್ಲಿ ಇವರು ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಲಕ್ಕಿದೆ, ಬ್ಯಾಕ್ ಟು ಬ್ಯಾಕ್ ಇಲ್ಲಿ ವಿನ್ ಆಗಿದ್ದಾರೆ. ನೆಕ್ಸ್ಟ್ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಇಲ್ಲಿ ನೋಡಬೇಕಿದೆ. ಯಾಕಂತಂದ್ರೆ 4 ಜನ ನೀವು ನೋಡ್ಬೋದು, ಒಬ್ಬ ಹುಡುಗ ಒಬ್ಬ ಹುಡುಗಿ, ಒಬ್ಬ ಹುಡುಗ ಒಬ್ಬ ಹುಡುಗಿ ಇದ್ದಾರೆ. ಅಶ್ವಿನಿ ಅವರು, ಕಾವ್ಯ ಅವರು, ರಘು ಅವರು ಮತ್ತಿಲ್ಲಿ ಧ್ರುವಂತ್ ಅವರು, ಈ 4 ಜನಕ್ಕೂ ಒಂದು ಗೇಮ್ ಕೊಡ್ತಾರೆ. ಇದರಲ್ಲಿ ಯಾರು ಇಬ್ಬರು ಗೆಲ್ತಾರೋ ಅವ್ರು ಇಲ್ಲಿ ನೆಕ್ಸ್ಟ್ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ಹುಡುಗರು ಗೆಲ್ತಾರ ಅಥವಾ ಹುಡುಗಿರು ಗೆಲ್ತಾರ ಅಂತ ನೋಡಬೇಕಿದೆ. ನಾವೇನು ಅನ್ಕೊಂತೀವಿ ಅಂತಂದ್ರೆ ಯಾವಾಗಲೂ ಕೂಡ ಇವಾಗ ಇಲ್ಲಿ ರಘು ಅವರು ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ, ಮತ್ತಿಲ್ಲಿ ಧ್ರುವಂತ್ ಅವರು ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಆದರೆ ಇವ್ರು ಇಬ್ಬರನ್ನು ಕೂಡ ಇಲ್ಲಿ ಸೋಲಿಸಿ ನೆಕ್ಸ್ಟ್ ಇಲ್ಲಿ ಹೇಳ್ತಿರೋದು ಆ ಒಂದು ಗೇಮಲ್ಲಿ ಅಶ್ವಿನಿ ಅವರು, ಕಾವ್ಯ ಅವರು ಕೂಡ ಗೆಲ್ಲೋ ಚಾನ್ಸಸ್ ಎಲ್ಲ ಇದೆ. ಯಾಕಂದ್ರೆ ನಾವು ಯಾರನ್ನ ಗೆಲ್ತೀವಿ ಅಂತ ಅನ್ಕೊಂತಿದೀವೋ ಅವ್ರು ಇಲ್ಲಿ ಗೆಲ್ತಲ್ಲ ಅಂತಂದ್ರೆ ಸೇಮ್ ಇದೇ ತರ ಇಲ್ಲಿ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮೊನ್ನೆ ಫಸ್ಟ್ ಗೇಮ್ ನಿನ್ನೆ ಏನು ಇಲ್ಲಿ ಗೇಮ್ ಕೊಟ್ಟಿದ್ರು ಅದರಲ್ಲಿ ಧ್ರುವಂತ್ ಅವ್ರ ವಿರುದ್ಧ ಗಿಲ್ಲಿಯವ್ರು ಗೆದ್ದೇ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ. ಆದರೆ ನೋಡಿ ಗಿಲ್ಲಿಯವರು ಸೋತೋಗ್ಬಿಟ್ರು. ನಿನ್ನೆನೂ ಕೂಡ ಅಷ್ಟೇ ಇಲ್ಲಿ ರಾಶಿಕ್ ಅವರು, ರಕ್ಷಿತ್ ಅವರು, ರಘು ಅವರು ಆಡಬೇಕಾದ್ರೆ ಅಶ್ವಿನಿ ಅವ್ರ ಟೀಮು ಅಂದರೆ ಅಶ್ವಿನಿ ಅವರು, ಧ್ರುವಂತ್ ಅವರು ಮತ್ತಿಲ್ಲಿ ಕಾವ್ಯ ಅವರು ಸೋಲ್ತಾರೆ ಅಂತ ಅನ್ಕೊಂಡಿದ್ವಿ. ಅದೊಂದು ಭಾರ ಹಿಡ್ಕೊಳ್ಳೋ ಟಾಸ್ಕ್ ಏನಿತ್ತು, ಆದರೆ ಅದು ಉಲ್ಟಾ ಆಯಿತು. ಇವಾಗೂ ಕೂಡ ಇಲ್ಲಿ ಅಷ್ಟೇ 4 ಜನಕ್ಕೂ ಒಂದು ಗೇಮ್ ಅಂತ ಕೊಟ್ಟರೆ ಇದರಲ್ಲಿ ಅಶ್ವಿನಿ ಅವರು, ಕಾವ್ಯ ಅವರು ಗೆಲ್ಲೋ ಎಲ್ಲ ಚಾನ್ಸಸ್ ಕೂಡ ಇಲ್ಲಿ ಇದೆ. ಯಾವ ರೀತಿ ಗೇಮ್ ಕೊಡ್ತಾರೆ ಅಂತ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಒಂದು ವೇಳೆ ಅಶ್ವಿನಿ ಅವರು ಮತ್ತು ಇಲ್ಲಿ ಕಾವ್ಯ ಅವರು ಏನಾದರೂ ಗೆದ್ದರೆ ಅವ್ರ ಜೊತೆ ಧನುಷ್ ಅವರು ಡೈರೆಕ್ಟಾಗಿ ಇಲ್ಲಿ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಸೆಲೆಕ್ಟ್ ಆದಂಗೆ ಆಯಿತು. ಅಂದರೆ 3 ಜನ ಕೂಡ ಇಲ್ಲಿ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಹೋದಂಗೆ ಆಯಿತು. ನೋಡೋಣ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಗೇಮ್ ಅಂತ ಬಂದಾಗ ಧನುಷ್ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಈಗ ಟಿಕೆಟ್ ಟು ಫಿನಾಲೆ ರೌಂಡ್ಗೆ 3 ಜನ ಇವಾಗ ಸೆಲೆಕ್ಟ್ ಆದ್ರು ಅಂದ್ರೆ ನನ್ನ ಪ್ರಕಾರ
ಪ್ರಕಾರ, ನನ್ನ ಗೆಸ್ಸಿನ ಪ್ರಕಾರ ಯಾರು ಗೆಲ್ಬಹುದು ಅಂತಂದರೆ ಹೌದಪ್ಪ ಧನುಷ್ ಅವ್ರು ಗೆಲ್ಬೋದು ಗೇಮ್ ಅಂತ ಬಂದಾಗ ಅಂತ ಅಂದ್ಬಿಟ್ಟು ಅನ್ಕೊಂತೀವಿ. ಆದರೆ ಈ ಹಿಂದಿನ ಗೇಮ್ಗಳಲ್ಲಿ ನಾವು ಅನ್ಕೊಂಡಿದ್ದಂಗೆ ಆಯ್ತಾ? ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಅದೇ ರೀತಿ ಇಲ್ಲಿ 3 ಜನದಲ್ಲಿ ಯಾರು ಗೆಲ್ಲಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಅಂತಂದರೆ ಕಾವ್ಯ ಅವರು ಗೆಲ್ಲಬಹುದು ಅಂತಂದ್ಬಿಟ್ಟು. ಯಾಕಂದರೆ 3 ಜನದಲ್ಲೂ ಕೂಡ ಎಲ್ಲರೂ ಅನ್ಕೊಳ್ಳೋದೇನಪ್ಪ ಅಂತಂದರೆ ಒಬ್ರಿಗಿಂತ ಒಬ್ರು ಸ್ಟ್ರಾಂಗು, ಇದ್ರಲ್ಲಿ ಕಾವ್ಯ ಅವ್ರಿಗೆ ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಕೊಂಡಿರ್ತೀವಿ. ನೋಡೋಣ ಯಾರು ಗೆಲ್ತಾರೆ ಅಂತ ನನ್ನ ಅನಿಸಿಕೆಯ ಪ್ರಕಾರ ಕಾವ್ಯ ಅವ್ರಿಗೆ ಗೆಲ್ಬೋದೇನೋ, ಸ್ವಲ್ಪ ಅವ್ರಿಗೆ ಲಕ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಾನು ಅನ್ಕೊತೀನಿ. ಯಾಕಂದರೆ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಇಲ್ಲಿ ಕಾವ್ಯ ಅವ್ರಿಗೆ ಗುರ್ಸಾಕ್ಬಿಟ್ಟಿದ್ದಾರೆ. ಆದರೆ ಎಲ್ಲರೂ ಮೀರಿಸಿ ಅಶ್ವಿನಿ ಅವ್ರು ಏನಾದರೂ ಗೆದ್ದರು ಅಂತಂದರೆ, ಅಂದರೆ ಟಿಕೆಟ್ ಟು ಫಿನಾಲೆ ರೌಂಡಲ್ಲಿ ಅವ್ರಿಗೆ ಏನಾದರೂ ಅದೃಷ್ಟ ಚೆನ್ನಾಗಿತ್ತು ಅಂತಂದರೆ ಅವರು ಗೆದ್ದರೂ ಕೂಡ ಇಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ಎಷ್ಟೊಂದು ಸತಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿ ಬಂದು ಆಗಿದೆ. ನೋಡೋಣ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ. ನನ್ನ ಅನಿಸಿಕೆಯ ಪ್ರಕಾರ ಕಾವ್ಯ ಅವ್ರು ಗೆಲ್ಬಹುದು ಅಂತ ಅಂದ್ಕೊಂಡಿದ್ದೀನಿ. ಟಿಕೆಟ್ ಟು ಫಿನಾಲೆ ರೌಂಡಲ್ಲಿ ಅವ್ರಿಗೆ ಅದೃಷ್ಟ ಚೆನ್ನಾಗಿದ್ದು ಅವರು ಫಸ್ಟ್ ಫೈನಲಿಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ವೀಕ್ಷಕರೇ, ನಿಮ್ಮ ಸಪೋರ್ಟ್ ಯಾರಿಗಿದೆ? ಯಾರು ಈ ಟಿಕೆಟ್ ಟು ಫಿನಾಲೆ ರೌಂಡಿಗೆ ಬಂದು ಯಾರು ಗೆಲ್ಲಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಮತ್ತು ಇಲ್ಲಿ ಟಾಪ್ 5 ಸ್ಪರ್ಧಿಗಳು ಯಾರು ಇರ್ತಾರೆ ನಿಮ್ಮ ಅನಿಸಿಕೆಯ ಪ್ರಕಾರ? ಈ ಸತಿ ಬಿಗ್ ಬಾಸ್ ಸೀಸನ್ 12ನ ಯಾರು ವಿನ್ ಆಗಬೇಕು? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.